ನಮ್ಮ ಕಾನೂನು ಸಚಿವರು ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ವಿಧೇಯಕ 25 ಬಗ್ಗೆ ಕೆಳಮನೆಯಲ್ಲಿ ನಡೆದಂಥ ಡಿಸ್ಕಷನ್ ಬಗ್ಗೆ ಮತ್ತು ಕೋರ್ಟ್ನಲ್ಲಿ ಈಗಾಗಲೇ ಇನ್ನೂ ಪೆಂಡಿಂಗ್ ಇರ್ತಕ್ಕಂಥ ವಿಚಾರ ಮತ್ತು ಕೋರ್ಟ್ನಲ್ಲಿ ನೀವು ಸಜೆಷನ್ ಅಂತ ಹೇಳಿದ್ರಿ, ಇಟ್ ಈಸ್ ಎ ಸಜೆಷನ್ ಫ್ರಮ್ ದಿ ಕೋರ್ಟ್ ಅಂತೇಳಿ ತಾವು ಹೇಳ್ದಂಗೆ ನನಗೆ ಜ್ಞಾಪಕ ಆಯಿತು. ಇಟ್ ಇಸ್ ನಾಟ್ ದಿ ಆರ್ಡರ್, ಸಜೆಷನ್ ಅಂತ ಹೇಳಿದ್ರಿ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಬಿಲ್ಗಳು ಸಾರ್ವಜನಿಕವಾಗಿ ಆಚೆ ಬರಬೇಕಾದ್ರೆ ಅದು ಸಾರ್ವಜನಿಕ ಉಪಯೋಗಕ್ಕೆ ಬರಬೇಕು ಅಂತೇಳಿ ಬೇಕಾದ ಸರಿ ವಿ ಕ್ಯಾನ್ ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಸೋ ಮೆನಿ ಟೈಮ್ಸ್, 100 ಟೈಮ್ಸ್ ಆಗಿದೆ. ಇಂಥ ಬಿಲ್ಗಳು ಬರುವಾಗ ಚರ್ಚೆ ಆಗದೆ ಆಚೆ ಹೋಗಬಾರ್ದು, ಚರ್ಚೆ ಆಗಲೇಬೇಕು. ಚರ್ಚೆ ಆರೋಗ್ಯಪೂರ್ಣವಾಗಿರ್ಬೇಕು ಅನ್ನೋದು ಇಲ್ಲಿರ್ತಕ್ಕಂಥ ಎಲ್ಲ ಲೆಜಿಸ್ಲೇಚರ್ ಅಭಿಪ್ರಾಯ. ಅದರ ಜೊತೆಗೆ ಇಂಥ ಬಿಲ್ಗಳು ತರುವಾಗ 100ಕ್ಕೆ 100 ಸಾರ್ವಜನಿಕ ಹಿತದೃಷ್ಟಿಯಿಂದ ತರಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಇದೆ, ಧರ್ಮ ಕೂಡ ಇದೆ. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್. ಅಂಥ ಸಂದರ್ಭದಲ್ಲಿ ಬಹಳ ಗಹನವಾದ ವಿಚಾರವನ್ನು ಇಲ್ಲಿ ಚರ್ಚೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಯಾರಿಗೆ ಸಂಬಂಧಪಟ್ಟಂಥ ಜಮೀನು ಮತ್ತು ಸರ್ಕಾರದ ನಡುವೆ ಇರ್ತಕ್ಕಂಥ ಸಂಬಂಧ, ಇವೆಲ್ಲವನ್ನು ಕೂಡ ನಾವು ಮಾತಾಡಬೇಕಾಗ್ತದೆ. ಇಲ್ಲಿ ಎಲ್ಲೋ ಒಂದು ಕಡೆ ನಮ್ಮನ್ನು ಆಳಿದ ಅನೇಕ ವರ್ಷಗಳು ನಮ್ಮನ್ನು ಆಳಿದಂಥ ಮಹಾರಾಜರಿಗೆ ಸಂಬಂಧಪಟ್ಟಂಥ ವಿಚಾರ ಇರೋದ್ರಿಂದ ಸೆಂಟಿಮೆಂಟಲ್ ಕೂಡ ಬರ್ತದೆ. ಸಂಬಂಧಗಳು ಬೇಕಾಗ್ತದೆ. ಸಂಬಂಧಗಳು ಉಳಿದೇ ಇದ್ದರೆ, ಅನೇಕ ಬಾರಿ ನಾನು ಹೇಳಿದೆ, ಸಂಬಂಧಗಳು ಉಳಿದೇ ಇದ್ದರೆ ಏನು ಉಳಿಯೋದಿಲ್ಲ. ಕೆಲವು ಸರಿ ಸಂಬಂಧಗಳ ಅಡಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ, ಕೆಲವು ಸರಿ ಸಂಬಂಧಗಳನ್ನು ಮೀರಿ ಕೆಲಸ ಮಾಡಬೇಕಾಗ್ತದೆ. ಅಂಥ ಸಂದರ್ಭ ಬಂದಾಗ ಆಯಾ ಕಾಲಕ್ಕೆ ತಕ್ಕಂತೆ ನ್ಯಾಯಯುತವಾದ ಸಾರ್ವಜನಿಕರು ಒಪ್ಪೋ ರೀತಿಯಲ್ಲಿ ನಾವು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ. ಇಲ್ಲಿ ಯಾರ್ದು ಪ್ರೆಸ್ಟೇಜ್ ಕೂಡ ಇಲ್ಲ. ಮಹಾರಾಜರ ಕೊಡುಗೆ ಈ ನಾಡಿಗೆ ನಾವು ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ ಇನ್ ವರ್ಡ್ಸ್. ಅಂಥ ಬಹುದೊಡ್ಡ ಕಾಣಿಕೆಯನ್ನು ನಮ್ಮ ನಾಡಿಗೆ ಕೊಟ್ಟಿದ್ದಾರೆ. ನೋಡಿ, ಮಹಾರಾಜರ ಫೋಟೋ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀವಿ ನಾವು. ಮಹಾರಾಜರ ಫೋಟೋ ರಾರಾಯಿಸ್ತಾ ಇದೆ. ಬೆಳಗ್ಗೆ ಕೂಡ ನಾವು ರವಿಕುಮಾರ್ ಅವರು ಮಾತಾಡುವಾಗ ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳಿದ್ರು, ಮಹಾರಾಜರು ಮಾಡಿದಂಥ ಕೆಲಸಗಳು, ಮಹಾರಾಜರು ಈ ವಿಚಾರಧಾರೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಅವರು ಕೊಟ್ಟಂಥ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ಓದಿಸೋ ಮುಖಾಂತರ ಅದೆಲ್ಲ ಗಮನಕ್ಕೆ ತರಬೇಕು ಅಂತ ಹೇಳಿದರು. ಒಂದು ಕಡೆ ನಾವು ಈ ರೀತಿ ಮಾತಾಡ್ತೀವಿ, ಇನ್ನೊಂದು ಕಡೆ ಅದೇ ಕುಟುಂಬದ ವಿಚಾರ ಬಂದಾಗ ಭಾಳಷ್ಟು ಸಾರ್ವಜನಿಕರು ಮಾತಾಡಿರ್ತಕ್ಕಂಥ ಸಾರ್ವಜನಿಕರಲ್ಲಿ ಇಲ್ಲಿ ಯಾವುದೋ ಗೌರ್ಮೆಂಟ್ ಪಾಲಿಟಿಕ್ಸ್ ಏನಿಲ್ಲ ಇದರಲ್ಲಿ. ಸಾರ್ವಜನಿಕರು ಮಾತಾಡ್ತಾರೆ, ಮಹಾರಾಜರದ್ದು ಅವ್ರ ಪ್ರಾಪರ್ಟಿ ಮೇಲೆ ಅಲ್ಲಿ ಯಾರೋ ಊರು ಸೀಮೆಯವರೆಲ್ಲ ಯಾರ್ಯಾರು ಬೇಕು ಅವರೆಲ್ಲ ಒಂದೊಂದು ಪೆಂಡಾಲ್ ಮಾಡ್ಕೊಂಡು ಅವರಿಗೆ ದರೋಡಿ ಮಾಡಿ ಅಲ್ಲಿ ಬಾಡಿಗೆ ಪಡೀತಾ ಇದ್ದಾರೆ, ಮಹಾರಾಜರಿಗೆ ಸರಿಯಾಗಿ ಸಿಗ್ತಾ ಇದೆ ಇಲ್ಲೋ ಅಂತೇಳಿ ನಮ್ಮ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. 5% ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಹೇಳ್ಬೇಕಂದ್ರೆ. ಈಗೇನನ್ನ ಆಗ್ತಾಯಿದೆ ಅದೆಲ್ಲ ಬಿಡಿ ವಿಷಯನ. ಅಷ್ಟು ಸಾರ್ವಜನಿಕವಾಗಿ ಕೆಲವರು ರೌಡಿಸಮ್ ಮಾಡಿ ಇನ್ನೊಂದು ಮಾಡಿ ಆಕ್ಯುಪೈ ಮಾಡ್ಕೊಂಡವರು 100 ಜನ ಇದ್ದಾರೆ ಅದರೊಳಗೆ. ಹಂಗೆ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಗೌರ್ಮೆಂಟ್ ಇಯರ್, ಪ್ರೆಸೆಂಟ್ ಗೌರ್ಮೆಂಟ್ ಆರ್ ಪ್ರಿವಿಯಸ್ ಗೌರ್ಮೆಂಟ್, ಎಲ್ಲರದ್ದು ಪಾತ್ರ ಇದೆ. ಹಾಗಿದ್ರೆ ಅವ್ರನ್ನೆಲ್ಲ ಫೋರ್ತ್ ವಿತ್ ವೆಕೇಟ್ ಮಾಡಿಸೋದಕ್ಕೆ ಸರ್ಕಾರ ಮನಸ್ಸು ಮಾಡಿ ಮಹಾರಾಜರ ಕೊಡುಗೆ ನಮಗೆ ವಿಶ್ವೇಶ್ವರ ಐರನ್ ಸ್ಟೀಲಿಂದ, ಕಾಗದ ಕಾರ್ಖಾನೆಯಿಂದ, ಕನ್ನಂಬಾಡಿಯಿಂದ, ಸೂಳೆಕೆರೆಯಿಂದ, ಶಿವನ ಸಮುದ್ರದಿಂದ, ಜೋಗ್ ಫಾಲ್ಸಿಂದ ಇಂಥ ಅನೇಕ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮಹಾರಾಜರಿಗೆ ನಾವು ರಕ್ಷಣೆಯಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಧರ್ಮ ಇದೆ. ಆ ಕೆಲಸ ಮಾಡಬೇಕಾಗ್ತದೆ. ಇದರಲ್ಲಿ ಇವತ್ತು ಹೇಳಿದೆ ನನಗೇನು, ಇಫ್ ಇಟ್ ಈಸ್ ನಾಟ್ ದಿ ಆರ್ಡರ್, ಓನ್ಲಿ ಸಜೆಷನ್ ಆಫ್ ದಿ
Supreme Court means why you not approach the court for convincing the matter that it is not the ಇದು ಬೆಲೆ ಇಷ್ಟಿಲ್ಲ ಅಷ್ಟಿಲ್ಲ ಅಂತ ಯಾಕೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ನಾವು? You please try for that one. If suppose if it fails there, then you come for the finally. It is not the final. ಇದು ಆಗಿಲ್ಲಲ್ಲ ನಮಗೇನು ಅಂತ ಇದೇನು ಆಗಲಿಲ್ಲಲ್ಲ. ಹಾಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಕೋರ್ಟ್ನ ನಾವು. ಕೋರ್ಟ್ ಮಾಡಿ ಕನ್ವಿನ್ಸ್ ಮಾಡಿ ನೋಡಿ ಈ ಥರ ಉಂಟು, ಈ ಥರ ಇದಿಲ್ಲ ಅಂತೇಳಿ. ಆದರೆ ನನಗೆ ಗೊತ್ತಿಲ್ಲ. ಐ ಆಮ್ ಏಲ್ಡ್ ಫ್ರಮ್ ಚಿಕ್ಕಮಂಗ್ಳೂರು, ಬ್ರಾಟಪ್ ಇನ್ ಎ ವಿಲೇಜ್. ನಾನು ಇನ್ನೂ ಅಲ್ಲೇ ಇದ್ದೀನಿ. ನನಗೆ ಇಲ್ಲೊಂದು ಸಣ್ಣದೊಂದು ಮನೆ ವಸಂತ ನಗರದಲ್ಲಿದೆ. ಸದಾಶಿವ ನಗರದಲ್ಲಿ ನಾನು ಕೇಳ್ಬೇಕಾದ್ರೆ ಅಲ್ಲಿ 50,000 ರೂಪಾಯಿ ಅಡಿ ಇದೆ ಅಂತ ನಾನು ಕೇಳಿದ್ದೀನಿ. ಇಂಥ ಒಂದು ವಿಷಯನೂ ಕೂಡ ಕೋರ್ಟ್ ಗಮನಕ್ಕೆ ತಂದಿರ್ಬೋದು. ಯಾರೋ ಹಿಂಗೆ 15 ಎಕರೆಗೆ 200 ಕೋಟಿ ಹೆಂಗಾಯಿತು 1 ಎಕರೆಗೆ ಅಂತ ಕೇಳುವಾಗ 50,000 ರೂಪಾಯಿ ಅಡಿ ಸದಾಶಿವನಗರಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಯಾರು ಇದ್ದರು ಸದಾಶಿವನ ಮನೆ ಇದ್ದರು ಹೇಳ್ಬೇಕಾಗ್ತದೆ. ನಮ್ಮ ಪಾಟೀಲ್ ಹೇಳ್ಬೇಕಾಗ್ತದೆ. ಪಾಟೀಲ್ ಇದೆ ಅಲ್ಲ ಮನೆ ಅಂತ ಹೇಳ್ಬೇಕಾಗ್ತದೆ. ಹಾಂ, ಇರೋದು ಸತ್ಯ. ಅದು ಇಂದಿರಾನಗರದಲ್ಲೂ ಇದೆ. 50,000 ಕೇಳಿದ್ದೀನಿ ನಾನು. 50,000 ರೂಪಾಯಿ ಅಡಿ ಅಂತ ಹೇಳಿದ್ರೆ ಇಟಕ್ಕೆ ಅಮೌಂಟ್ಸು 1 ಎಕರೆ ಅಂತ ಬಂದಾಗ ಅಲ್ಲಿ 200 ಕೋಟಿ ಹಾಗೆ ಆಗ್ತದೆ. ಅದನ್ನು ಕನ್ವಿನ್ಸ್ ಮಾಡಿ ಜೊತೆಯಲ್ಲಿ ಆ ಫ್ಯಾಮಿಲಿ ಒಟ್ಟಿಗೂ ಒಂದು ಮೀಟಿಂಗ್ ಮಾಡಿ, ತಪ್ಪೇನಿಲ್ಲ. ಫ್ಯಾಮಿಲಿ ಒಟ್ಟಿಗೂ ಮೀಟಿಂಗ್ ಮಾಡಿ ಇದನ್ನು ಓನ್ಲಿ ದಿಸ್ ಬಿಲ್ ಎಸ್ ಬ್ರಾಟ್ ಫಾರ್ ದಿಸ್ ಲ್ಯಾಂಡ್ ಪರ್ಟಿಕ್ಯುಲರ್, ಇದೊಂದು ಲ್ಯಾಂಡಿಗೆ ಅಂತ ಹೇಳುವಾಗ ಎಲ್ಲೋ ಒಂದು ಕಡೆ ನೋವಾಗ್ತದೆ, ಎಲ್ಲೋ ಒಂದು ಕಡೆ ನಮಗೆ ಪ್ರಿಕ್ ಆಗ್ತದೆ. ಮಹಾರಾಜರಂಥವ್ರಿಗೆ ನಾವು ಈ ಸಮಯದಲ್ಲಿ ಸಹಾಯಕ್ಕೆ ನಿಲ್ಲಬೇಕು. ಆ ಸಹಾಯಕ್ಕೆ ನಿಲ್ಲ ಅಂತ ಸಂದರ್ಭದಲ್ಲಿ ನಾವು ಇಂಥ ಬಿಲ್ ತಂದು ಅದನ್ನು ಮಾಡೋದು ದೊಡ್ಡ ವಿಚಾರ ಅಲ್ಲ. ಸರ್ಕಾರದಲ್ಲಿ ಬಿಲ್ಲು ಮೆಜಾರಿಟಿ ಇದೆ, ಪಾಸ್ ಆಗ್ತದೆ, ಹೋಗ್ತದೆ ಅನ್ನೋದು ವಿಚಾರ ಅಲ್ಲ. ಆದರೆ ಇಂಥದ್ದೊಂದು ಕೆಲಸ ಈ ಗೌರ್ಮೆಂಟಲ್ಲಿ ಆಯಿತು ಅನ್ನೋದು ಇನ್ನು ಕಾಲಕ್ಕೆ ನಮ್ಮ ಮುಂದಿನ ಪೀಳಿಗೆ ಕೂಡ ಮಾತಾಡ್ತಕ್ಕಂಥದ್ದು ಬರ್ತದೆ. ಹಂಗಾಗಿ ಇಂಥ ಬಿಲ್ಗಳು ತರ್ತಕ್ಕಂಥದ್ದು ಸಹಜವಾದ ಕ್ರಿಯೆ ಮತ್ತು 100ಕ್ಕೆ 100 ಸಾರ್ವಜನಿಕದ ಹಿತದೃಷ್ಟಿಯಿಂದ 100ಕ್ಕೆ 100 ಉಪಯೋಗ ಆಗ್ತದೆ. ಇಟ್ ಈಸ್ ಅಮೌಂಟ್ 3,000 ಕೋಟಿ. ಇಟ್ ಇಸ್ ಎ ಬಿಗ್ ಅಮೌಂಟ್. ಅದರಲ್ಲಿ ಎರಡನೇ ಮಾತಿಲ್ಲ, ಬಿಗ್ ಅಮೌಂಟ್. ಅದರಲ್ಲಿ ನೋ ಸೆಕೆಂಡ್ ವರ್ಡ್. ಆ 3,000 ಕೋಟಿಗೆ ತಕ್ಕಂತೆ ನಾವು ಅಲ್ಲಿ ತಗೊಳ್ತಾ ಇದ್ದೀವಲ್ಲ, ಆ ತಗೊಳ್ತಾ ಇರ್ಬೇಕಾದ್ರೆ ಅದನ್ನು ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಫ್ಯಾಮಿಲಿಗೂ ಕನ್ವಿನ್ಸ್ ಮಾಡಬೇಕು, ಕೋರ್ಟಿಗೂ ಕನ್ವಿನ್ಸ್ ಮಾಡಬೇಕು. ಅಂತ ಕೆಲಸ ಮಾಡಿದಾಗ ಮಾತ್ರ ಅದು ಸರಿಯಾಗ್ತದೆ. ಹಾಗಾಗಿ ಅನೇಕ ಪಾರಂಪರಿಕ ಕಟ್ಟಡಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದೆಲ್ಲನ್ನ ನಾವು ಎಲ್ಲೋ ಒಂದು ಕಡೆ ಇದು ಮಾಡ್ತಕ್ಕಂಥದ್ದು, ಡಿಸಿಷನ್ ತಗೊಳ್ತಕ್ಕಂಥದ್ದು, ಈ ಬಿಲ್ ತಂದಿರ್ತಕ್ಕಂಥದ್ದು ಸಮಂಜಸ ಅಲ್ಲ. ಬಿಕಾಸ್ why I am telling, it is not the order of the court. Court has only suggested that TDR so much amount ಇದೆ, ಅದನ್ನು ನೀವು ಕಟ್ಟಿ ಅಂತ ಕೇಳಿದ್ದಾರೆ. ಕೋರ್ಟಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ. ಉತ್ತಮವಾದ ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್ಲು, ಸಾಲಿಸಿಟರ್ ಜನರಲ್ ಎಲ್ಲರೂ ಇದ್ದಾರೆ. ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಮೊದಲನೇ ಸುತ್ತು ನನ್ನ ಸಜೆಷನು ಮಹಾರಾಜರ ಕುಟುಂಬದ ಜೊತೆ ಇದನ್ನು ಚರ್ಚೆ ಮಾಡಿ ನಂತರ ಅವ್ರಿಗೂ ಒಂದು ಆರೋಗ್ಯಪೂರ್ವವಾದ ನಮ್ಮ ಸರ್ಕಾರ ನಮ್ಮ ಜೊತೆ ನಿಲ್ತು ನಾವು ಇಷ್ಟು ವರ್ಷ ನಮ್ಮ ಹಿರಿಯರು ಮಾಡಿದ್ದಕ್ಕೆ